ಅಸ್ಲಾಂ ಅಲೈಕುಮ್, ನಮಸ್ಕಾರ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಅಲರ್ಟ್ಗೋಸ್ಕರ. ಬೆಂಗಳೂರಲ್ಲಿ ಮನೆಯಲ್ಲಿ ಯಾರಿಗಾದರೂ ಕೆಮ್ಮು ಜ್ವರ ಇದ್ದರೆ ಮನೆಯ ಎಲ್ಲ ಜನರಿಗೂ ಆರೋಗ್ಯ ಕೆಡ್ತಾ ಇದೆ. ಬೆಂಗಳೂರಿನ ಡಾಕ್ಟರ್ಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಫ್ಲೂ ಹರಡಿದೆ ಅಂತ. ಬೆಂಗಳೂರು ಸಿಟಿಯಲ್ಲಿ ಈಗ ನಾರ್ಮಲ್ ಕೋಲ್ಡ್ ಅಲ್ಲ, ಇದು H1N1 H3N2 ಮತ್ತು ಸೀಸನ್ ಇನ್ಫ್ಲೂಯೆನ್ಸಾ ಬಹಳ ವೇಗವಾಗಿ ಹರಡ್ತಾ ಇದೆ. ದೊಡ್ಡ ಆಸ್ಪತ್ರೆಗಳಾದ ಸೆಂಟ್ ಜಾನ್ಸ್ ಮೆಡಿಕಲ್ ಹಾಸ್ಪಿಟಲ್ ಮತ್ತು ಬೋರಿಂಗ್ ಹಾಸ್ಪಿಟಲ್ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ 30ರಿಂದ 40% ಪೇಷಂಟ್ ಹೆಚ್ಚಾಗಿ ಬರ್ತಾ ಇದ್ದಾರೆ ಅಂತ. ಪ್ರೈವೇಟ್ ಹಾಸ್ಪಿಟಲ್ಗಳಾದ ಮಣಿಪಾಲ್ ಹಾಸ್ಪಿಟಲ್ ಮತ್ತು ಅಷ್ಟರ್ ಹಾಸ್ಪಿಟಲ್ನ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ ನಮ್ಮ ಹೊರರೋಗಿಗಳಲ್ಲಿ 100 ಜನ ಇಲ್ಲಿ ಇದೇ ಕಾಯಿಲೆಗೆ ನೋಡ್ಸೋಕೆ ಬರ್ತಾ ಇದ್ದಾರೆ. ಅದರಲ್ಲೂ ಕೆಮ್ಮು ಜ್ವರ ಮೈಕೈ ನೋವು ಉಸಿರಾಡೋಕೆ ತೊಂದರೆ ಆಗ್ತಾ ಇರ್ತಕ್ಕಂಥವರೇ ಜಾಸ್ತಿ ಬರ್ತಾ ಇರೋದು ಅಂತ. ಇದು ವೆದರಿನ ಎಫೆಕ್ಟ್ ನಾಟಕ ಅಲ್ಲ, ಇದು ಪ್ರಾಪರ್ ಫ್ಲೂ ಎಂದು ಡಾಕ್ಟರ್ ಹೇಳ್ತಾ ಇದ್ದಾರೆ. ಈ ಫ್ಲೂ ಜನವರಿಯಿಂದ ಮಾರ್ಚ್ವರೆಗೂ ಈ 3 ತಿಂಗಳು ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಇದನ್ನು ನೀವು ಹಗುರವಾಗಿ ತಗೋಬೇಡಿ. ಇದು ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ಪ್ರೆಗ್ನೆಂಟ್ ಹೆಂಗಸರಲ್ಲಿ ಇದು ಜಾಸ್ತಿ ಕಾಯಿಲೆ ಹರಡೋದು ಸಹಜ ಅಂತ ಹೇಳ್ತಾ ಇದ್ದಾರೆ. ಯಾರು ಹೆಚ್ಚಾಗಿ ಈ ಕಾಯಿಲೆಯನ್ನು ಕಾಣ್ತಿರೋ ಹೋಗ್ಬಿಟ್ಟು ಡಾಕ್ಟರ್ಗಳಿಗೆ ತೋರಿಸೋದು ಉತ್ತಮ. ಯಾರು ಪ್ರಯಾಣ ಬೆಳೆಸ್ತಾರೋ ಟ್ರಾವೆಲ್ ಮಾಡ್ತಾರೋ ಅವ್ರಿಗೆ ಈ ಕಾಯಿಲೆ ಬರ್ತಕ್ಕಂಥದ್ದು ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಫ್ಲೂನ ಲಕ್ಷಣಗಳೇನೆಂದರೆ ನಿರಂತರ ಜ್ವರ, ಕೆಮ್ಮು, ಉಸಿರಾಡಲು ತೊಂದರೆ ಅಥವಾ ಕಫ ಜಾಸ್ತಿ ಇದ್ದು ಲಾಂಗ್ ಆಗಿ ಕೆಮ್ತಾ ಇರ್ತಕ್ಕಂಥದ್ದು. ಆ ಥರ ಏನಿದ್ರೆ ಮೊದಲು ಹೋಗ್ಬಿಟ್ಟು ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡಿ ಅವರು ಏನು ಔಷಧಿ ಕೊಡ್ತಾರೋ ಅದನ್ನು ತಗೊಳ್ಳೋದು ಉತ್ತಮ. ನೀವೇ ಹೋಗ್ಬಿಟ್ಟು ಮೆಡಿಕಲಲ್ಲಿ ಕೇಳಿ ತಗೊಳ್ಳೋದು ಅದು ಒಳ್ಳೆಯದಲ್ಲ. ಯಾಕಂದರೆ ಈಗ ಆಗ್ತಾ ಇರೋ ಕಾಯಿಲೆಗಳನ್ನು ಇದು ನಾವು ಓನಾಗಿ ತಗೊಳ್ಳೋದು ಒಳ್ಳೆಯದಲ್ಲ. ಅವರು ಡಾಕ್ಟ್ರು ಸರ್ಚ್ ಮಾಡಿರ್ತಾರೆ, ಅದಕ್ಕೆ ಅವ್ರು ಏನು ಹೇಳ್ತಾರೋ ಅದನ್ನು ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ದಯವಿಟ್ಟು ನೀವು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗಲಿ. ಯಾಕಂದರೆ ಇವತ್ತು ನಾವು ನಾರ್ಮಲ್ ಕೆಮ್ಮು ಜ್ವರ ಅಂತ ಸುಮ್ಮನೆ ಆಗಿಬಿಡ್ತೀವಿ, ಅದಾಗೋದು ಬೇಡ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಅಲ್ಲಾ ಹಾಫೀಸ್.